ರಾಜ್ಯ ಸರ್ಕಾರದ ನೂತನ ಅಬಕಾರಿ ನೀತಿಯಿಂದ ಮದ್ಯಪ್ರಿಯರಿಗೆ ಭಾರಿ ರಿಲೀಫ್ ಸಿಕ್ಕಿದ್ದು, ಕರ್ನಾಟಕದಲ್ಲಿ ಹಲವು ಜನಪ್ರಿಯ ಬಿಯರ್ ಹಾಗೂ ಪ್ರೀಮಿಯಂ ವಿಸ್ಕಿಗಳ ಬೆಲೆಯಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಅಬಕಾರಿ ಇಲಾಖೆ ಬಿಡುಗಡೆ ಮಾಡಿರುವ ಹೊಸ ದರಪಟ್ಟಿಯ ಪ್ರಕಾರ ಮೈಲ್ಡ್ ಹಾಗೂ ಲಾಗರ್ ಬಿಯರ್ಗಳ ಬೆಲೆಯಲ್ಲಿ 20% ರಿಂದ 25% ಇಳಿಕೆ ಆಗಿದೆ. ಆಲ್ಕೋಹಾಲ್ ಇನ್ ಬೆವರೇಜ್ ಆಧಾರಿತ ಹೊಸ ತೆರಿಗೆ ನೀತಿ ಜಾರಿಗೆ ಬಂದ ಹಿನ್ನೆಲೆ ಈ ಬದಲಾವಣೆ ಮಾಡಲಾಗಿದೆ. 5% ಆಲ್ಕೋಹಾಲ್ ಹೊಂದಿರುವ ಬಿಯರ್ಗಳ ಗರಿಷ್ಠ ಚಿಲ್ಲರೆ ಬೆಲೆ ಕಡಿಮೆಯಾಗಿದ್ದು, ಜನಪ್ರಿಯ ಬ್ರ್ಯಾಂಡ್ಗಳ ದರದಲ್ಲೂ ಕೂಡ ಭಾರಿ ಇಳಿಕೆ ಕಂಡು ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಿಂಗ್ ಫಿಶರ್ ಪ್ರೀಮಿಯಂ ಮತ್ತು ಅಲ್ಟ್ರಾ 650 ml ಬಾಟಲಿಗಳ ಬೆಲೆ ಸುಮಾರು ₹75 ವರೆಗೂ ಕಡಿಮೆಯಾಗಿದ್ರೆ, ಐನೆಕೆನ್ ಬಿಯರ್ ದರದಲ್ಲಿ ₹70 ವರೆಗೂ ಇಳಿಕೆಯಾಗಿದೆ. ಅದೇ ರೀತಿ ಯುಬಿ ಎಕ್ಸ್ಪೋರ್ಟ್ ಬಿಯರ್ ಬೆಲೆಯಲ್ಲಿ ₹25, ಬಡ್ವೈಸರ್ ಪ್ರೀಮಿಯಂ ಬಿಯರ್ ದರದಲ್ಲಿ ₹20 ವರೆಗೂ ಕಡಿತ ಮಾಡಲಾಗಿದೆ. ಇನ್ನೊಂದೆಡೆ ಪ್ರೀಮಿಯಂ ಸ್ಕಾಚ್ ವಿಸ್ಕಿಗಳ ಬೆಲೆಯಲ್ಲೂ 20% ಇಳಿಕೆ ಮಾಡಲಾಗಿದೆ. ಬ್ಲ್ಯಾಕ್ ಲೇಬಲ್ ಮತ್ತು ಚಿವಾಸ್ ರೀಗಲ್ 750 ಮಿಲಿಮೀಟರ್ ಬಾಟಲಿಗಳ ದರ 5,190 ರಿಂದ 4,100ಕ್ಕೆ ಇಳಿಕೆಯಾಗಿದೆ. ಇನ್ನು ರಾಜ್ಯ ಸರ್ಕಾರ ದೇಶದಲ್ಲೇ ಮೊದಲ ಬಾರಿಗೆ ಎಐಬಿ ಆಧಾರಿತ ತೆರಿಗೆ ನೀತಿಯನ್ನು ಜಾರಿಗೆ ತಂದಿದ್ದು, ಈ ಹಿಂದೆ ಇದ್ದ 16 ತೆರಿಗೆ ಸ್ಲ್ಯಾಬ್ಗಳನ್ನು 8ಕ್ಕೆ ಇಳಿಸಲಾಗಿದೆ. ಸುಮಾರು 60 ವರ್ಷಗಳ ಹಳೆಯ ತೆರಿಗೆ ಪದ್ಧತಿಗೆ ತೆರೆ ಎಳೆದು ಮದ್ಯದಲ್ಲಿರುವ ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ತೆರಿಗೆ ವಿಧಿಸುವ ವ್ಯವಸ್ಥೆ ಜಾರಿಗೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅಬಕಾರಿ ಇಲಾಖೆಯಲ್ಲಿ ಇದು ಮಹತ್ವದ ಬದಲಾವಣೆ ಎಂದು ಹೇಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ ಮದ್ಯದ ಬೆಲೆ ಹಲವು ಬಾರಿ ಏರಿಕೆಯಾಗಿದ್ದರಿಂದ ಅಸಮಾಧಾನ ವ್ಯಕ್ತವಾಗಿತ್ತು. ಇದೀಗ ಬೆಲೆಯಲ್ಲಿ ಇಳಿಕೆ ಕಂಡಿರುವುದರಿಂದ ಮದ್ಯಪ್ರಿಯರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ.